ಹಾಯ್ ಎಲ್ಲರಿಗೂ ಜೋಸ್ ಟಿವಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವಾಗ ನಾನು ಒಂದು ಫೋರ್ಟ್ ಮಾಸ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ತರಿಸಿ ತುಂಬ ದಿನ ಆಯಿತು ಅಮೆಝಾನಲ್ಲಿ. ಇದ್ರದ್ದು ಆ್ಯಕ್ಚುಲ್ ಪ್ರೈಸ್ ಇದರಲ್ಲಿ MRP 749 ಅಂತ ಕೊಟ್ಟಿದ್ದಾರೆ. ಇದು 300 ಚೇಂಜಸ್, ಮೋಸ್ಟ್ಲಿ 349 ಏನು ಅನಿಸುತ್ತೆ, ಮರ್ತೋಯ್ತು ಅಮೆಝಾನಲ್ಲಿ ತರಿಸಿದ್ದು. ತುಂಬ ದಿನಗಳ ಹಿಂದೆ ಯೂಸ್ ಮಾಡಬೇಕು ಅಂತ ತರಿಸ್ದೆ, ಆಗಲಿಲ್ಲ, ಟೈಮ್ ಸಿಗಲಿಲ್ಲ. ಇವಾಗ ಯೂಸ್ ಮಾಡ್ತೀನಿ. ನನಗೂ ಗೊತ್ತಿಲ್ಲ ಹೇಗಿದೆ, ಹೇಗೆ ಯೂಸ್ ಮಾಡೋದು ಏನೂ ಗೊತ್ತಿಲ್ಲ. ಯೂಸ್ ಮಾಡಿಬಿಟ್ಟು ನಾನು ಅದು ಆಫ್ಟರ್ ರಿಸಲ್ಟ್ ಹೇಗಿದೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಎಕ್ಸ್ಫೋಲಿಯೇಟಿಂಗ್ ಫೋರ್ಟ್ ಮಾಸ್ಕ್ ಅಂತ, ಇದು ನ್ಯಾಚುರಲ್ ಲ್ಯಾವೆಂಡರ್ ಅಂತ ಕೊಟ್ಟಿದ್ದಾರೆ. ಬನ್ನಿ ಇವಾಗ ಇದನ್ನು ನಾನು ಯೂಸ್ ಮಾಡ್ತೀನಿ. ಘಮ ಘಮ ಅಂತ ಇದೆ ನೋಡಿ. ಈ ಥರ 2 ಸಾಕ್ಸ್ ಟೈಪ್ ನೋಡಿ ಹೀಗಿದೆ. ಅದರೊಳಗೆ ಜೆಲ್ಲಿ ಇದೆ, ಜೆಲ್ಲಿ ಇದೆ. ಓಕೆ, ಇದು ಪ್ಲಾಸ್ಟರ್, ಅದಕ್ಕೆ ಪ್ಲಾಸ್ಟರ್ ಮಾಡಲಿಕ್ಕೆ. ಬನ್ನಿ, ನನ್ನ ಕಾಲು ಎಷ್ಟು ಹೊಡೆದಿದೆ ಅಂತ ತೋರಿಸ್ತೀನಿ. ಪೇಪರ್ ಕಟ್ಟಿದ್ದು ಬಾಪು, ಇಲ್ಲಿ ತುಂಬ ಹೊಡೆದಿದೆ ಕಾಲು. ನೋಡೋಣ ಇದು ರಿಸಲ್ಟ್ ಹೇಗೆ ಬರುತ್ತೆ ಅಂತ. ನೋಡಿ, ಇಲ್ಲಿ ಈ ಥರ 2 ಮಾಸ್ಕ್ ಇದೆ. ಇದರಲ್ಲಿ ಮೋಸ್ಟ್ಲಿ ಮಾಡ್ಕೋಬೇಕು, ಸಾಕ್ಸ್ ಥರ ಓಪನ್ ಆಗುತ್ತೆ. ಇವಾಗ ಇದನ್ನ ಸ್ಟಿಕ್ಕರ್ ತೆಗೆದುಬಿಡೋಣ. ನೋಡಿ, ಒಳಗಡೆ ಫುಲ್ ಜೆಲ್ಲಿ ಇದೆ. ಇವಾಗ ಇದನ್ನು ಒಂದು ಕಾಲಿಗೆ ನಾನು ರಿಂಗ್ ತೆಗೆದುಬಿಡ್ತೀನಿ. ಅಕಸ್ಮಾತ್ ಏನಾದರೂ ಕೆಮಿಕಲ್ ಇದ್ದರೆ ಕಲರ್ ಚೇಂಜ್ ಆಗಿರುತ್ತಲ್ಲ. ನೋಡಿ, ಕಾಲಿಗೆ ಹಾಕ್ಕೊಂಡು ಇದರಲ್ಲೇ ಸ್ವಲ್ಪ ಮಸಾಜ್ ಮಾಡ್ಕೊಂಡಿರೋದು. ನೋಡಿ, ಸೋಪ್ ಥರ ನೊರೆ ಬರ್ತಾ ಇದೆ. ಇದು ನಾನು ಓದಿದ ಪ್ರಕಾರ ಒಂದು ಸ್ವಲ್ಪ ದಿನಗಳಲ್ಲಿ ಸ್ಕಿನ್ ಪೀಲ್ ಆಫ್ ಆಗುತ್ತೆ ಅಂತ ಇದೆ. ನೋಡೋಣ, ನಾನು ತೋರಿಸ್ತೀನಿ ಆಫ್ಟರ್ ರಿಸಲ್ಟ್. ಇವಾಗ ಇದನ್ನು ಇಲ್ಲಿಗೆ ಪ್ಲಾಸ್ಟರ್ ಮಾಡಿಬಿಡೋದು. ಇಲ್ಲಿ ಪ್ಲಾಸ್ಟರ್ ಕೊಟ್ಟಿದ್ದಾರೆ, ಈ ಪ್ಲಾಸ್ಟರ್ನ ಇಲ್ಲಿಗೆ ಮಾಡಿಬಿಡ್ತೀನಿ. ಅದೊಂದಂಗೆ ನೋಡಿ, ಇದನ್ನ ಪ್ಲಾಸ್ಟರ್ ಮಾಡಿಟ್ಬಿಡ್ತೀನಿ ನಾನು. ವೇಸ್ಟ್ ಆಯಿತು. ಇವಾಗ ಇನ್ನೊಂದು ಕಾಲಿಗೆ ಹಾಕ್ಕೊಳ್ತೀನಿ. ಪಾಸ್ ಮಾಡೋಕ್ಕೆ ಈ ಥರ ಓಪನ್ ಮಾಡ್ಕೊಂಡಿದ್ದೀನಿ. ಲೆಫ್ಟ್ ಲೆಗ್ಗಿಗೆ ಹಾಕ್ಕೊಂಡು ಮಸಾಜ್ ಮಾಡ್ತೀನಿ. ಇದರಲ್ಲಿ ಎಷ್ಟು ನಿಮಿಷ ಮಸಾಜ್ ಬರ್ತಿದ್ದಾರೆ ಅಂದರೆ 50 to 90 ಮಿನಿಟ್ಸ್ ಬಿಡಬೇಕು ಅಂತ ಬರ್ತಿದ್ದಾರೆ. ಈಗ ಮಸಾಜ್ ಮಾಡ್ಕೊಂಡು ನಾನು ಒಂದು 50 to 90 ಮಿನಿಟ್ಸ್ ಬಿಡ್ತೀನಿ. ಈಗ ಚೆನ್ನಾಗಿ ಮಸಾಜ್ ಮಾಡಿದ್ದೀನಿ. ಇದಕ್ಕೆ ಇವಾಗ ಟೇಪ್ ಹಾಕ್ಬಿಟ್ಟು ನಾನು ಬಿಟ್ಬಿಡ್ತೀನಿ. ಒಂದು 90 ಮಿನಿಟ್ಸ್ ಬಿಡ್ತೀನಿ. ಆ ಟೇಪೇನು ನಿಲ್ಲೋದಿಲ್ಲ. ಇವಾಗ 90 ಮಿನಿಟ್ಸ್ ಬಿಟ್ಟಾದ್ಮೇಲೆ ನಾನು ಇದನ್ನು ತೆಗೆದು ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ಇದು ಅಪ್ಲೈ ಮಾಡಿ ನಾನು 90 ಮಿನಿಟ್ಸ್ ಆಗಿದೆ, ಅಂದರೆ 1.5 ಗಂಟೆ ಆಗಿದೆ. ಇವಾಗ ಅದರಲ್ಲಿ ಏನಿದೆ ಅದ್ರ ಪ್ರಕಾರ ನಾನು ಇದು ಅದ್ರ ಪ್ಲಾಸ್ಟರ್ ಅಂಟ್ತಾ ಇರಲಿಲ್ಲ, ಹಾಗಾಗಿ ರಬ್ಬರ್ ಹಾಕ್ಕೊಂಡಿದ್ದೆ. ಇವಾಗ ತೆಗಿಬೇಕು ಅಂತ ಹೇಳಿದ್ದಾರೆ. ತೆಗೆದು ಲೈಟಾಗಿ ಮಸಾಜ್ ಕೊಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ಇದು ಪ್ರೆಗ್ನೆನ್ಸಿ ಇರೋರು ಯೂಸ್ ಮಾಡಬೇಡಿ ಅಂತ ಅದ್ರ ಮೇಲೆ ಇನ್ಸ್ಟ್ರಕ್ಷನ್ಸ್ ಇದೆ. ಜೊತೆಗೆ ಡಯಾಬಿಟಿಕ್ ಇರೋರು, ಯಾರಿಗೆ ಶುಗರ್ ಇದೆ. ನನಗೆ ಇಲ್ಲೊಂದು ಚಿಕ್ಕದೇನೋ ಗಾಯ ಆಗಿತ್ತು ನೋಡಿ, ಅದು ಉರಿತಾ ಇದೆ. ಅಂದರೆ ಶುಗರ್ ಇರೋರು ಕಾಲಲ್ಲಿ ಏನಾದರೂ ಗಾಯ ಇದ್ದರೆ ಇನ್ಫೆಕ್ಷನ್ ಆಗುತ್ತಲ್ಲ,
ಅದಕ್ಕೆ ಶುಗರ್ ಇರೋರು ಮತ್ತು ಕಾಲಲ್ಲಿ ಏನಾದರೂ ಗಾಯ ಅದು ಇದು ಇದ್ದರೆ ಅಂಥವ್ರು ಯೂಸ್ ಮಾಡಬೇಡಿ ಇದನ್ನು ಅಂತ ಕೊಟ್ಟಿದ್ದಾರೆ. ಇದು 5 ರಿಂದ 7 ದಿನದಲ್ಲಿ ಅದು ಸ್ಕಿನ್ ಎಕ್ಸ್ಫೋಲಿಯೇಟ್ ಆಗುತ್ತೆ, ಅಂದರೆ ಸ್ಕಿನ್ ಪೀಲ್ ಆಫ್ ಆಗುತ್ತೆ, ಅಂದರೆ ಅವ್ರ ಸ್ಕಿನ್ ಟೈಪ್ ಮೇಲೆ ಅಂತ. ನೋಡೋಣ ಹೇಗಿರುತ್ತೆ. ಒಂದು 5 ದಿನ ಕಳೆದ ಮೇಲೆ ಮತ್ತೆ ವಿಡಿಯೋ ಮಾಡಿ ನಾನು ಹಾಕ್ತೀನಿ ನಿಮಗೆ. ಇದನ್ನು ವಾಶ್ ಮಾಡಬೇಕು ಅಂಥದ್ದೇನು ಹೇಳಿಲ್ಲ, ಹಾಗಾಗಿ ನಾನು ಇದನ್ನು ಲೈಟಾಗಿ ಮಸಾಜ್ ಕೊಟ್ಟು ಹಾಗೆ ಬಿಟ್ಬಿಡ್ತೀನಿ ಡ್ರೈ ಆಗೋದಕ್ಕೆ. ಈಗ ಇದನ್ನು ನಾನು ಹೀಗೆ ಡ್ರೈ ಆಗೋಕೆ ಬಿಡ್ತೀನಿ. ಅದರಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ ವಾಶ್ ಮಾಡಿ ಅಂತ ಏನು. ಅದನ್ನು ತೆಗೆದು ಮಸಾಜ್ ಮಾಡ್ಕೊಳ್ಳಿ ಮತ್ತು ಅದನ್ನು ಬಿಸಾಕಿ ಅಂತ ಕೊಟ್ಟಿದ್ದಾರೆ. ಇವಾಗ ನಾನು ಇದನ್ನು ಒಂದು 5 ರಿಂದ 7 ದಿನ ನೋಡ್ತೀನಿ ಹೇಗಿರುತ್ತೆ, ಅದು ಪೀಲ್ ಆಫ್ ಆಗೋದೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಅಲ್ಲಿವರೆಗೂ ಬಾಯ್. ಇವತ್ತಿಗೆ ನಾನು ಪೀಲ್ ಆಫ್ ಮಾಸ್ಕ್ ಹಾಕಿ 4 ದಿನ ಆಯಿತು. ನಂದು ಇದು ಹೆಂಗೆ ಪೀಲ್ ಆಫ್ ಆಗ್ತಾ ಇದೆ ಅಂತ ನೋಡಿ ಬನ್ನಿ. ಇಲ್ಲಿ ಚಪ್ಪಲ ನೋಡಿ, ಸ್ಕಿನ್ನೆಲ್ಲ ಹೆಂಗೆ ಪೀಲ್ ಆಗ್ತಾ ಇದೆ ಅಂತ. ಅದು ನೋಡಿದ್ರೇ ಏನೋ ಒಂಥರ ಭಯ ಆಗೋ ಥರ ಆಗ್ತಾ ಇದೆ. ನೋಡಿ ಇಲ್ಲಿ ಫುಲ್ ಸ್ಕಿನ್ ಪೀಲ್ ಆಗ್ತಾ ಇದೆ, ಬಟ್ ಇಲ್ಲೇನು ಆಗ್ತಾ ಇಲ್ಲ. ಆಗಬಹುದೇನೋ. ಇದು 4ನೇ ದಿನದಿಂದ ಇದರ ಎಫೆಕ್ಟ್ ಸ್ಟಾರ್ಟ್ ಆಯಿತು. ಎಳೆಯೋಕ್ಕೆ ಹೋಗಲ್ಲ, ಅದೇ ಬೀಳಲಿ. ಬಟ್ ಇದು ಸ್ಕಿನ್ನೆಲ್ಲ ನೀವು ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಡ್ರೈ ಆಗ್ತಾ ಇದೆ. ಅಂದರೆ ಇಲ್ಲೂ ಮೋಸ್ಟ್ಲಿ ಸ್ಕಿನ್ ಹೋಗ್ಬೋದೇನೋ, ನೋಡೋಣ. ಇದು 4th ಡೇ ಇದು ನಾನು ನಿಮಗೆ ತೋರಿಸ್ತಾ ಇರೋದು. 2 ಕಾಲಲ್ಲೂ ಹಾಗೆ ಇದೆ, ಇಲ್ಲೆಲ್ಲ ಹೋಗ್ತಾ ಇದೆ. ನೋಡಿ ಇದು ಇವತ್ತು ಸಂಜೆದಿದು 4ನೇ ದಿವಸ. ಬೆಳಿಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ ನಿಮಗೆ. ಇದು ಸಂಜೆ ಎಷ್ಟು ಹೋಗಿದೆ ಅಂದರೆ ತುಂಬ ಇರಿಟೇಟ್. ಇದು ಎಲ್ಲ ಡ್ರೈ ಆಗಿದೆ, ಎಳಿಯೋಕ್ಕೂ ಬೇಜಾರಾಗ್ತಾ ಇದೆ. ನೋಡಿ ಎಷ್ಟು ಸ್ಕಿನ್. ಬಟ್ ಇಲ್ಲಿ ಉಳಿದಿರೋದು ತುಂಬ ಸಾಫ್ಟ್ ಆಗಿದೆ. ಇಲ್ಲಿ ನೋಡಿ ಎಲ್ಲ ಸ್ಕಿನ್ ಪೀಲ್ ಆಫ್ ಆಗ್ತಾ ಇದೆ. ಬಟ್ ಇಲ್ಲೇನಾಗಿಲ್ಲ, ಇಲ್ಲೆಲ್ಲ ಡ್ರೈ ಆಗ್ತಾ ಇದೆ. ಇಲ್ಲೆಲ್ಲ ಮೋಸ್ಟ್ಲಿ ಹೋಗ್ಬೋದೇನೋ. ತುಂಬ ಇದಾಗ್ತಾ ಇದೆ. ನೋಡೋಣ ಯಾವಾಗ ಕ್ಲಿಯರ್ ಆಗುತ್ತೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಫುಲ್ ನೋಡಿ ಇಲ್ಲೆಲ್ಲ ಹೋಗ್ತಾ ಇದೆ. ನೀಟ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಈ ಕಾಲಲ್ಲೂ ಅಷ್ಟೇ ನೋಡಿ, ಇದು ಲೆಫ್ಟಲ್ಲೂ ಇದು ಎಳ್ದಿಲ್ಲ. ನಾನು ತುಂಬ ವೀಡಿಯೋಸಲ್ಲಿ ನಾನು ನೋಡಿದ್ದೆ, ಅವ್ರು ಎಳೀತಾ ಇದ್ರು. ನನಗಿದೇನೋ ಎಳಿಯೋಕ್ಕೆ ಇಷ್ಟ ಆಗ್ತಾ ಇಲ್ಲ, ಒಂಥರ ಅನಿಸುತ್ತೆ. ನೋಡಿ ಫುಲ್ ಡ್ರೈ ಆಗಿದೆ. ಡ್ರೈ ಆಗಿ ಇದು ಸ್ಕಿನ್ ಹೋಗ್ತಾ ಇದೆ ನೋಡಿ. ನೋಡೋಣ ನಾನು 2 ಡೇಸಲ್ಲಿ ಗೊತ್ತಾಗುತ್ತೆ, 2-3 ಡೇಸಲ್ಲಿ. ಆ್ಯನಿ ಜೂಜು ಮಾಡಿದ್ದಾಳೆ ನೋಡಿ. ಆ್ಯನಿ ಮುದ್ದು, ಆ್ಯನಿ. ಇದು ನೋಡಿ 5ನೇ ದಿನ. ಎಷ್ಟು ಸ್ಕಿನ್ ಎಲ್ಲ ಹೋಗಿದೆ ಅಂದರೆ ಎಲ್ಲಾದರೂ ಹೊರಗಡೆ ಹೋಗೋಕ್ಕೆ ಒಂಥರ ಅನಿಸ್ಬಿಡುತ್ತೆ, ಅಷ್ಟು ಸ್ಕಿನ್ ಹೋಗುತ್ತೆ. ಕೆಲವೊಬ್ರು ಅದನ್ನು ಎಳಿತಾರೆ, ನಾನು ಎಳ್ದಿಲ್ಲ. ಆ್ಯಕ್ಚುಲಿ ನನಗೆ ತಲೆನೋವಿತ್ತು ಅಂತ ಹಾಸ್ಪಿಟಲ್ ಹೋಗಿದ್ದೆ. ಹಾಸ್ಪಿಟಲ್ ಹೋದಾಗ ಅಕ್ಕಪಕ್ಕ ಕೂತಿದ್ದ ಪೇಷಂಟ್ಗಳು ತುಂಬ ಜನ ಇದ್ದರು. ಅವರು ನನ್ನ ಶೂಸ್ ಬಿಚ್ಚುವಾಗ ತುಂಬ ಜನ ನನ್ನ ಕಾಲನ್ನೇ ನೋಡ್ತಾಯಿದ್ರು. ಅಂದ್ಕೊಂಡಿರ್ತಾರೆ ಇವಳಿಗೆ ಏನೋ ರೋಗ ಇದೆ, ಅದಕ್ಕೆ ಹಾಸ್ಪಿಟ್ಲಿಗೆ ಬಂದಿದ್ದಾಳೆ ಅಂತ ಅಂದ್ಕೊಂಡಿರ್ತಾರೇನೋ. ಮತ್ತು ಒಳಗೆ ಹೋಗ್ಬಿಟ್ಟು ತುಂಬ ಅವಾಯ್ಡ್ ಮಾಡೋಕ್ಕೆ ನೋಡಿದೆ. ಡಾಕ್ಟ್ರು ನೋಡಿಬಿಟ್ರು. ಡಾಕ್ಟ್ರು ಕೇಳಿದ್ರು ಏನು ಅನಿತಾ ಇದು ಅಂತ. ಅಂದರೆ ನಾನು ಅಲ್ಲಿ ಹೋಗ್ತಾ ಇರ್ತೀನಿ. ನಾನು ಹೀಗೆ ಎಕ್ಸ್ಫೋಲಿಯೇಟ್ ಮಾಸ್ಕ್ ಹಾಕಿದ್ದೀನಿ ಸರ್ ಅಂದೆ. ಏನಾದರೂ ಇಚ್ಚಿಂಗ್ ಇದೆಯಾ, ಟ್ಯಾಬ್ಲೆಟ್ ಬರ್ಕೊಡ್ಲಾ ಅಂದರು. ಇಲ್ಲ ಸರ್ ಇದು ಹಿಂಗೆ ಆಗೋದು, ಗೊತ್ತಾ ನಿಮಗೆ ಅಂತ ಹೇಳ್ಬಿಟ್ಟು ಅವ್ರು ಕನ್ಫರ್ಮ್ ಮಾಡ್ಕೊಂಡು ಹೆದರ್ಕೊಂಡ್ಬಿಟ್ರು ಡಾಕ್ಟ್ರು ನನ್ನ ಕಾಲು ನೋಡಿ. ಅಷ್ಟು ಸ್ಕಿನ್ ಹೊರಗಡೆ ಬಂದಿತ್ತು. ಹೊರಗಡೆ ಹೋಗೋದಕ್ಕೆ ನನಗೆ ಶೂಸ್ ಬಿಚ್ಚಿ ಯಾರಾದರೂ ನೋಡಿದ್ರೆ ಏನಪ್ಪ ಇವಳು ಕಾಲು ಅನ್ಕೋತಾರೋ ಅನ್ನೋಷ್ಟು ಸ್ಕಿನ್ ಬರ್ತಾಯಿತ್ತು. ನೋಡಿ ಈಗ ಎಲ್ಲ ಸ್ಕಿನ್ ಹೋಗಿದೆ. ಇದು ಒಂದು 7 ರಿಂದ 10 ದಿನದಲ್ಲಿ ಫುಲ್ ಕ್ಲಿಯರ್ ಆಗಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ನಿಜವಾಗ್ಲೂ ಖುಷಿ ಆಯಿತು ನನಗೆ. ಫುಲ್ ಇಲ್ಲೆಲ್ಲ ಸ್ಕಿನ್ ಹೋಗಿದೆ, ಇಲ್ಲಿ ತನಕ ಸ್ಕಿನ್ ಹೋಗಿದೆ. ಬಟ್ ಕೆಳಗಡೆ ನೀವು ನೋಡಿದ್ರಲ್ವಾ ಎಷ್ಟು ಸ್ಕಿನ್ ಪೀಲ್ ಆಫ್ ಆಯ್ತಂದರೆ, ಒಂದು ಇಲ್ಲಿದ್ದು ಟ್ಯಾನ್ ಎಲ್ಲ ಹೋಯಿತು. ತುಂಬ ನೀಟಾಯಿತು ಕಾಲು ಮಾತ್ರ, ತುಂಬ ಸಾಫ್ಟು. ಮತ್ತು ಇಲ್ಲಿ ಹೊಡೆದಿದ್ದು ನೋಡಿ ಎಷ್ಟು ಕಮ್ಮಿ ಕಾಣಿಸ್ತಿದೆ ಅಂತ. ತುಂಬಾ ಖುಷಿ ಆಯಿತು. ನಿಮ್ಗೆ ಇಷ್ಟ ಆದರೆ ಯೂಸ್ ಮಾಡಿ, ಚೆನ್ನಾಗಿದೆ. ಅವರು 2 ಪ್ಯಾಕೆಟ್ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ಗೆ ಅಂತ ಹೇಳ್ತಿದ್ದಾರೆ. ಬಟ್ 2 ಏನು ಬೇಡ,
ಒಂದೇ ಪ್ಯಾಕೆಟ್ ಯೂಸ್ ಮಾಡ್ಕೊಳ್ಳಿ ಸಾಕು, ಚೆನ್ನಾಗಿ ಬರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ತುಂಬ ಮುಟ್ಟಕ್ಕೆ ಖುಷಿ ಆಗುತ್ತೆ, ಸಾಫ್ಟ್ ಆಗಿದೆ. ಕಲರ್ ತುಂಬ ಕಲರ್ ಬಂದಿದೆ. ಅಂದರೆ ಒಂದು ಸ್ಕಿನ್ದು ಲೇಯರ್ನ ತೆಗೆಯುತ್ತೆ ಇದು. ಯಾರಿಗದು ಓಕೆ ಅನ್ಸುತ್ತೆ ಅಂಥವ್ರು ಮಾತ್ರ ಯೂಸ್ ಮಾಡಿ. ಮತ್ತು ನಾನು ಹೇಳಿದೆ ಅಂತ ಯೂಸ್ ಮಾಡಿಬಿಟ್ಟು ನಮ್ಮ ಸ್ಕಿನ್ ಹೋಯಿತು ಅಂತ ಯಾರು ಅನ್ಕೋಬೇಡಿ. ಒಂದು ಲೇಯರ್ ಸ್ಕಿನ್ ಹೋಗುತ್ತೆ. ಇಲ್ಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಇತ್ತು, ತುಂಬ ಎಲ್ಲ ಹೋಗಿದೆ ನೋಡಿ. ಈ ಕಾಲು ಅಷ್ಟೇ ಹೊಡೆದಿದ್ದು ತುಂಬ ಕಮ್ಮಿ ಆಯ್ತು, ಅದೇ ಖುಷಿಯಾಗಿದ್ದು ನನಗೆ. ಅದು ಯಾವಾಗಲೂ ಹೊಡಿತಾ ಇರ್ತಾ ಇತ್ತು ಕಾಲು. ಇವಾಗ ಚೆನ್ನಾಗಿದೆ. ಮಾಯಿಶ್ಚರೈಸರ್ ಹಾಕೋತಾ ಇದ್ದೀನಿ. ಇದೊಂದು 7 ರಿಂದ 10 ದಿನದಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ ಕಾಲು. ಯಾರಿಗಿಷ್ಟ ಆಯಿತು ಯೂಸ್ ಮಾಡಿ. ನಾನೇನು ಪ್ರಮೋಟ್ ಮಾಡ್ತಾ ಇಲ್ಲ ಇದನ್ನು, ನನಗೆ ಖುಷಿಯಾಗಿದ್ದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಇಷ್ಟ ಆದರೆ ನೀವು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇವಾಗ ನಿಮ್ಗೆ ಇಷ್ಟ ಆದರೆ ಯೂಸ್ ಮಾಡಿ. ಫಸ್ಟೇ ಹೇಳಿದೆ, ಇದು ನಾನು ಪ್ರಮೋಟ್ ಮಾಡ್ತಾ ಇರೋದಲ್ಲ, ನನಗಿಷ್ಟ ಆಗಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಚೆನ್ನಾಗಾಯಿತು. ನನ್ನ ಕಾಲು ತುಂಬ ಹೊಡೆದಿತ್ತು, ಎಲ್ಲ ಕ್ಲಿಯರ್ ಆಯಿತು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಸ್ಕಿನ್ ಒಂಥರ ರೆಡ್ 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 ಅಂತ ನೀಟಾಗಿ ಕಾಣ್ತಾ ಇದೆ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ